ಮಹರ್ಷಿ ರಮಣರು ಕಳೆದ ಶತಮಾನ ಕಂಡಂತಹ ಅತ್ಯಂತ ಶ್ರೇಷ್ಠ ದಾರ್ಶನಿಕರಲ್ಲಿ ಮುಖ್ಯರು. ಅವ್ರ ಸಾದಾ ಸಾತ್ವಿಕ ಜೀವನ ಅನೇಕ ಬದುಕುಗಳಲ್ಲಿ ಪರಿವರ್ತನೆ ಮಾಡಿತ್ತು. ಅವರು ತಮ್ಮ ಮಾತಿನಿಂದ, ದರ್ಶನದಿಂದ, ಬಹಳಷ್ಟು ಬಾರಿ ಬರೀ ಮೌನದಿಂದ ಲಕ್ಷಾಂತರ ಜನ ನೊಂದ ಜೀವಗಳಿಗೆ ಸಾಂತ್ವನ ನೀಡಿದ್ದಾರೆ. ಅವ್ರ ರೀತಿ ಬೇರೆ, ವಿಧಾನ ಬೇರೆ. ಒಂದು ಬಾರಿ ಒಬ್ಬ ಗೃಹಸ್ಥ ರಮಣ ಮಹರ್ಷಿ ಹುಡುಕೊಂಡು ಆಶ್ರಮಕ್ಕೆ ಬಂದ. ಎಲ್ಲಿದ್ದಾರೆ ಗುರುಗಳು? ಕಾಣಿಸ್ತಿಲ್ಲ. ಸ್ವಯಂ ಸೇವಕರನ್ನು ಕೇಳಿದ, ಎಲ್ಲಿದ್ದಾರೆ ಗುರುಗಳು? ಅವ್ರು ಹೇಳಿದ್ರು, ಇಲ್ಲ, ಅಡಿಗೆ ಮನೆ ಹತ್ರ ಇದ್ದಾರೆ ನೋಡಿ, ಅಡಿಗೆ ಮನೆ ಪಕ್ಕ ಜಾಗ ಇದೆ, ಅಲ್ಲಿ ಕೂತಿದ್ದಾರೆ ಅಂತ. ಅಲ್ಲಿ ಏನ್ ಮಾಡ್ತಿದ್ದಾರೆ ಗುರುಗಳು ಅಂತ ಓಡಿದ. ರಮಣರು ಅಡಿಗೆ ಮನೆ ಹೊರಗೆ ಒಂದು ಪಡಸಾಲೆ ಇತ್ತಲ್ಲ, 10 ಜನ ಕೂತಿದ್ದಾರೆ. ಅವ್ರ ನಡುವೆ ಇವರು ಕೂತಿದ್ದಾರೆ. ಯಾರೋ ಹಾಡ್ತಾರೆ, ಯಾರೋ ಪ್ರಶ್ನೆ ಕೇಳ್ತಾರೆ, ಮತ್ತೆ ಯಾರೋ ಒಂದು ಮಕ್ಕಳಿಗೆ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ರಮಣರೇನು ಸುಮ್ಮನೆ ಕೂತಿಲ್ಲ. ಸುತ್ತಮುತ್ತಲ ಜನ ಏನ್ ಮಾಡ್ತಿದ್ದಾರೆ ಗೊತ್ತಾ? ಒಂದು ರಾಶಿ ಮುತ್ತುಗದೆಲೆ ಹಾಕಿದ್ದಾರೆ. ಆ ಕಡ್ಡಿ ಚುಚ್ಚಿ ಊಟದೆಲೆ ರೆಡಿ ಮಾಡಬೇಕು. ಎಲ್ಲರೂ ಮಾಡ್ತಾರೆ. ಅವ್ರ ಜೊತೆ ಇವರು ಕೂತಿದ್ದಾರೆ. ಇವರು ಎಲೆ ಜೋಡಿಸ್ತಾ ಇದ್ದಾರೆ. ಬೇಕಲ್ಲ, ಆಶ್ರಮ ಬರೋ ಜನಕ್ಕೆ ಊಟಕ್ಕೆ ಎಲೆ ಬೇಕಲ್ವಾ? ಮಾಡಿ ಇಡಬೇಕಾಗತ್ತೆ. ಗೃಹಸ್ಥ ನೋಡಿದ, ಓಡಿ ಬಂದು ತಪ್ಪನೆ ಅವ್ರ ಕಾಲ್ ಮೇಲೆ ಬಿದ್ದ. ಬಿಕ್ಕಿ ಅಳೋಕ್ ಶುರು ಮಾಡಿದ. ಅವನ ತಲೆಯನ್ನ ನಿಧಾನಕ್ಕೆ ಪ್ರೀತಿಯಿಂದ ನೇವರಿಸಿ, ಯಾಕಪ್ಪ, ಏನಾಯ್ತೋ ಅಂತ ಕೇಳಿದ್ರು. ಅಳು ಜಾಸ್ತಿ ಆಯ್ತು ಅವನಿಗೆ. ಸ್ವಾಮಿ, ನನ್ನ ಕಷ್ಟಗಳಿಗೆ ಮುಕ್ತಿಯೇ ಇಲ್ಲ. ಊಟದ ತೊಂದರೆ ಅಂತ ಒದ್ದಾಡಿದೆ. ಅದೊಂದು ಹದಕ್ಕೆ ಬಂದ್ಕೊಂಡು ವಸತಿ ತೊಂದರೆ ಆಯ್ತು. ಅದನ್ನು ಪರಿಹರಿಸೋ ಹೊತ್ತಿಗೆ ಆರೋಗ್ಯ ತೊಂದರೆ, ಒಂದು ಮಕ್ಕಳ ತೊಂದರೆ, ಯಾವ ಮುಕ್ತಿನೂ ಇಲ್ಲಲ್ಲ ಸರ್. ಅದಕ್ಕೆ ಸ್ವಾಮಿ, ನಾನು ತೀರ್ಮಾನ ಮಾಡ್ಕೊಂಡಿದ್ದೇನೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ. ಕೊನೆ ಬಾರಿಗೆ ನಿಮ್ ದರ್ಶನ ಮಾಡಿದ್ದೇನೆ, ಆಶೀರ್ವಾದ ಮಾಡಿ ಅಂತ ಮತ್ತೆ ಜೋರಾಗತ್ತ. ರಮಣರು ತಲೆ ಎತ್ತಿ ನೋಡಿದ್ರು. ಹೌದಾ, ಅಷ್ಟು ಸಾಕಾಗಿ ಹೋಗಿದ್ಯೋ? ಹಾಗಾದ್ರೆ ಆತ್ಮಹತ್ಯೆನೇ ನೀನು ಸರಿಯಾದ ದಾರಿ. ಅದೇ ಮಾಡ್ಕೊಂಡ್ಬಿಡಪ್ಪ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡು ಅಂದ್ರು. ಜನರಿಗೆಲ್ಲ ಆಶ್ಚರ್ಯ. ಜೀವನದಲ್ಲಿ ಆಸಕ್ತಿ ಕಳ್ಕೊಂಡು ಬಂದವ್ರಿಗೆ ಆಸಕ್ತಿ ಹುಟ್ಟಿಸುವಂತ ರಮಣರು ಆತ್ಮಹತ್ಯೆ ಮಾಡ್ಕೊ ಅಂತ ಹೇಳ್ತಾರಲ್ಲ, ನೋಡ್ತಾ ಇದ್ರು. ಅಂತ ರಮಣರು ಅವ್ನು ಹೇಳಿದ್ರು, ನೋಡಪ್ಪ, ಒಂದು ಕೆಲಸ ಮಾಡು, ಹೇಗೂ ಆತ್ಮಹತ್ಯೆ ಮಾಡ್ಕೋತಿಯಲ್ಲ, ಒಂದು ಕೆಲಸ ಮಾಡಿ ಹೋಗ್ಬಿಡು. ನೋಡು, ನಾವೆಲ್ಲ ಸಿದ್ಧ ಮಾಡಿಟ್ಟಿದೀವಲ್ಲ, 100 ಊಟದ ಎಲೆ ಮಾಡಿಟ್ಟಿದೀವಲ್ಲ, ಜೋಡಿಸಿಟ್ಟಿದ್ದಾರೆ, ಇದನ್ನ ತಿಪ್ಪೆಗೆ ಹಾಕಿ ಬಂದ್ಬಿಡಪ್ಪ, ಆಮೇಲೆ ಮಾತಾಡೋಣ ಅಂದ್ರು. ಅವನ್ ಕೇಳಿ, ಸ್ವಾಮಿ, ಇವನ್ ತಿಪ್ಪೆಗೆ ಹಾಕ್ಬೇಕಾ? ಹೊಸ ಎಲೆ ಇವು. ಊಟ ಆದ್ಮೇಲೆ ಎಂಜಲ್ ಎಲೆಗಳನ್ನ ತಿಪ್ಪೆಗೆ ಹಾಕ್ತಾರಪ್ಪ. ಇಷ್ಟು ಕಷ್ಟಪಟ್ಟು ಕೂತು ಎಲೆ ಜೋಡಿಸಿ ಮಾಡಿದ್ದೀರಿ, ತಿಪ್ಪೆಗೆ ಎಷ್ಟ ಸಮಯ ಎಲ್ಲ ವ್ಯರ್ಥ ಅಲ್ವಾ? ಮತ್ತೆ ಎಲೆ ಎಲ್ಲ ವ್ಯರ್ಥ ಆಗತ್ತಲ್ಲ, ಪದಾರ್ಥ ವ್ಯರ್ಥ ಆಗತ್ತಲ್ಲ ಅಂದ. ಹೌದಯ್ಯ, ಎಲೆ ಎಸಿದ್ರೆ ಶ್ರಮ ವ್ಯರ್ಥ ಆಗ್ತದೆ ಅನ್ನುವಂಥ ನೀನು, ಭಗವಂತ ನೀನನ್ನು ಮನುಷ್ಯ ಜನ್ಮಕ್ಕೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತೇನಯ್ಯ? ಎಷ್ಟು ಚಂದದ ಮಾತು ಸ್ನೇಹಿತರೆ. ಊಟದ ಎಲೆ ಎಸೆದ್ರೆ ಶ್ರಮ ವ್ಯರ್ಥ ಆಗತ್ತೆ ಅನ್ನುವಂಥ ನೀನು, ಭಗವಂತ ನೀನನ್ನು ಮನುಷ್ಯ ಜನ್ಮಕ್ಕೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ? ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋದ್ರೆ ಅವನ ಶ್ರಮ ವ್ಯರ್ಥ ಅಲ್ಲೇನಯ್ಯ? ನಿನ್ನ ಜೀವ ಯಾವ ಸಾಧನೆಯನ್ನು ಮಾಡದೆ ಹಾಗೆ ಸತ್ತು ಹೋದ್ರೆ ಅದು ವ್ಯರ್ಥ ಅಲ್ವಾ? ಒಂದೇ ಬಾರಿ ಉಪಯೋಗಿಸಬಹುದಾದಂಥ ಒಂದು ಎಲೆಯನ್ನು ಎಸೆಯೋದಕ್ಕೆ ಯೋಚನೆ ಮಾಡುವಂಥ ನೀನು, ನಿನ್ನ ಜೀವನವನ್ನು ಎಸೆಯೋಕೆ ಹೊರಟಿದ್ಯಲ್ಲಪ್ಪ. ಮನೆಗೆ ಹೋಗು, ಚೆನ್ನಾಗಿ ಬದುಕು. ಕಷ್ಟ ಇರೋದು ಎದಕ್ಕೆ ಗೊತ್ತಾ? ದಾಟೋದಕ್ಕೆ ಇರೋದು. ನೀರಲ್ಲಿ ತೆರೆ ಬರ್ತದೆ, ನಾವೆಲ್ಲಿ ಹೋಗ್ತಾ ಇರ್ತೀವಿ. ಹೋಗೋದು ಎದಕ್ಕೆ ಗೊತ್ತಾ? ತೆರೆ ದಾಟೋದಕ್ಕೆ. ತೆರೆ ಬಂತು ಅಂತ ಮುಣಬೇಕಾಗತ್ತಾ? ಚೆನ್ನಾಗಿ ಹೋಗು, ಮನುಷ್ಯ ಜೀವನದ ಬೆಲೆ ಅರ್ಥ ಮಾಡ್ಕೋ, ಇರು ಅಂತ ಕಳಿಸಿದ್ರು. ಮನುಷ್ಯ ಉತ್ಸಾಹದಿಂದ ವಾಪಸ್ ಹೋದ. ಮನುಷ್ಯ ಜೀವನದ ಬೆಲೆ ಅರ್ಥ ಆಗಿರ್ಬೇಕು ಅವನಿಗೆ. ಅದಕ್ಕೆ ದಾಸರು ಹೇಳಿದ್ರು, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂದ್ರು. ಈ ಬದುಕು ಸಾರ್ಥಕ ಆಗೋದೇ ದುಡ್ಡಿದಾಗ. ಈಗ ಬದುಕಿದ್ರೆ ತಾನೇ ಏನಾದ್ರೂ ಸಾಧನೆ ಮಾಡೋದು, ಸತ್ರ ಏನ್ ಸಾಧನೆ ಮಾಡೋದು? ಸಾಯೋದು ಸಾಧನೆ ಏನಾದ್ರು? ನಾನು ಹೇಳುದು, ಮನಸ್ಸಲ್ಲಿ ಏನಾದ್ರೂ ಅಂತ ಭಾವನೆ ಯಾವತ್ತಾದ್ರೂ ಬಂದ್ರೆ, ಛೇ ಸಾಕು, ಜೀವನ ಮುಗಿಸ್ಬಿಡ್ಬೇಕು ಅಂತಂದಾಗ ನೆನಪಾಗ್ಬೇಕು ರಮಣರ ಘಟನೆ. ಊಟ ಮಾಡದಿದ್ದಂತ ಎಲೆ ಎಸೆಲ್ಲ ನಾವು ವ್ಯರ್ಥ ಆಗತ್ತೆ ಅಂತೀವಿ. ಅದಕ್ಕಿಂತ ಇಷ್ಟು ಕೋಟಿ ಪಟ್ಟು ಬೆಲೆ ಬಾಳುವಂತ ಜೀವನ ಬಂದಿದೆಯಲ್ಲ, ಅದು ವ್ಯರ್ಥ ಮಾಡ್ಬೇಕಾ? ಭಗವಂತ ನಿಮ್ಮನ್ನ ಜೀವ ಕಳಿಸಿದ್, ಅವನಿಗೆ ವಾಪಸ್ ಕರ್ಕೋವರೆಗೂ ನೀವು ತಲೆ ಕೆಡಿಸ್ಕೋಬಾರ್ದು. ಬೇಕಾದ್ರೆ ಕರ್ಸ್ಕೊತಾನೋ ನಮ್ಮ ಅವಧಿ ಮುಗಿದಾಗ. ಆದ್ರೆ ಅವಧಿ ಮುಗಿಯೋ ಕ್ಷಣದವರೆಗೆ ದುಡಿಯೋದೇ ಒಂದು ಕೆಲಸ ನಮ್ದು. ಚೆನ್ನಾಗಿ ದುಡಿಬೇಕು, ಇರೋ ಜೀವನ ಸಾರ್ಥಕ ಮಾಡ್ಕೋಬೇಕು. ಒಂದು ಒಳ್ಳೆ ಪೆನ್ ತಂದಿದ್ದೀರಿ ಮನೆಗೆ, ಒಳ್ಳೆ ಪೆನ್ ಚಂದ ಮೂಡುತ್ತೆ ಅಂತ,
ಅದನ್ನು ಬಳಸದೆ ಹಾಗೆ ಇಟ್ಬಿಟ್ರೆ ಏನ್ ಪ್ರಯೋಜನ? ಒಂದೇನೋ ಪದಾರ್ಥ ತಂದಿದ್ದೀರಿ, ಕಪಾಟಲ್ಲಿ ಕೀಲಿ ಹಾಕಿಟ್ರೆ ಏನ್ ಪ್ರಯೋಜನ? ಅದು ಬಳಸಬೇಕು. ಹಾಗೆ ದೇಹ ಭಗವಂತ ಕೊಟ್ಟಂತಹ ಉಪಕರಣ ಇದು. ಅದನ್ನು ಸರಿಯಾದ ದಾರಿಗೆ ಬಳಸ್ಕೊಂಡಾಗ ಮಾತ್ರ ಭಗವಂತ ಈ ದೇಹ ಕೊಟ್ಟದ್ದಕ್ಕೆ ಸಾರ್ಥಕ. ಇದರ ಜೀವನ ವೇಸ್ಟ್. ಅದಲ್ಲದೆ ಭಗವಂತ ಮಾಡಿದ ಪ್ರಯತ್ನನೂ ವ್ಯರ್ಥ ಆಗತ್ತೆ. ಅದಕ್ಕೆ ಹೇಳ್ತೀನಿ, ಜೀವನದಿಂದ ವಿಮುಖರಾಗಿ ಓಡಿ ಹೋಗೋದರಲ್ಲಿ ಯಾವ ಸಾರ್ಥಕ್ಯವೂ ಇಲ್ಲ. ಅದನ್ನು ಕಲಿಸಿದ್ದು ಎಷ್ಟು ಚೆಂದಾಗಿ ರಮಣರು ಕಲಿಸ್ತಾರೆ.